ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಬಿಜೆಪಿಯ ಬಗ್ಗೆ ಅವರಿಗೆ ನಿರಂತರವಾಗಿ ಮನಸ್ಸಿಗೆ ಏನೆಲ್ಲ ಬರ್ತದೆ ಅಂತ ಗೊತ್ತಿಲ್ಲ. ಒಟ್ಟು ಸಂಘಟನೆ ಬಗ್ಗೆ ಮತ್ತು ಜಿಲ್ಲೆಯ ಬಗ್ಗೆ ತೀರಾ ಮನಸ್ಸಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿಜೆಪಿಯ ಕಾರ್ಯಕರ್ತರಿಗೆ ನೋವಾಗುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಅವರ ಒಟ್ಟು ಮಾತಿನ ಅವಿವೇಕತನದ ಮಾತನ್ನು ಅವರು ಮಾತಾಡಿದ್ದಾರೆ. ಕರ್ನಾಟಕ ರಾಜ್ಯದ ITBT ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರು ಕರಾವಳಿ ಭಾಗದ ವಿರುದ್ಧ ನೀಡಿರುವಂತಹ ಹೇಳಿಕೆ ಅತ್ಯಂತ ದುರದೃಷ್ಟಕರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರೀತಿಯ ಮಾರಕವಾದಂತಹ ಒಂದು ಹೇಳಿಕೆಯನ್ನ ನಿನ್ನೆ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನೀಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರು ಕೂಡ ಹೌದು. ಒಟ್ಟು ಮುಖ್ಯಮಂತ್ರಿಗಳನ್ನು ಕೂಡ ಕಂಟ್ರೋಲ್ ಮಾಡುವಂತ ರೀತಿಯಲ್ಲಿ ಸಚಿವರಾಗಿ ಮತ್ತು ಎಲ್ಲ ಖಾತೆಗಳನ್ನ ಅವರೇ ನಿಭಾಯಿಸುವ ರೀತಿಯಲ್ಲಿ ಈ ರಾಜ್ಯದಲ್ಲಿ ಆಡಳಿತ ಮಾಡುವ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಅವರು ಒಂದು ಸ್ಪಷ್ಟನೆಯನ್ನ ಕೊಡಬೇಕು. ನೀವು 2.5 ವರ್ಷಗಳ ಕಾಲದಿಂದ ರಾಜ್ಯದ ITBT ಮಂತ್ರಿ ಆಗಿದ್ದೀರಿ. ಬೇರೆ ಬೇರೆ ವಿಷಯಕ್ಕೆ ನಮ್ಮ ಜಿಲ್ಲೆಯ ಬಗ್ಗೆ ಬೇರೆ ಬೇರೆ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದೀರಿ. ಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ನಮ್ಮ ಸಂಘಟನೆಯ ಬಗ್ಗೆ ಮಾತಾಡೋದಕ್ಕಿಂತ ನೀವು ಮಂತ್ರಿಗಳಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು, ನಮ್ಮ ಜಿಲ್ಲೆಗೆ ಎಷ್ಟು ITBTಗಳನ್ನ ನೀವು ಕೊಟ್ಟಿದ್ದೀರಿ, ಅದು ಪ್ರಾರಂಭ ಆಗಿದೆ, ಎಷ್ಟು ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ನಿಮ್ಮ ವ್ಯವಸ್ಥೆ ಆಗಿದೆ, ಒಟ್ಟು ಎಷ್ಟು ಬಂಡವಾಳ ಹೂಡಿಕೆದಾರರನ್ನ ಕರ್ನಾಟಕ ರಾಜ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ತರುವಂತ ಕೆಲಸವನ್ನ ನೀವು ಮಾಡಿದ್ದೀರಿ. ಇದರ ಅಂಕಿಅಂಶವನ್ನ ಪ್ರಥಮವಾಗಿ ನೀವು ಕೊಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಿಮ್ಮ ಈ ಭಾಷೆ ಯಾವ ತರದ್ದು ಅಂತ ನಮ್ಗೆ ಅರ್ಥ ಆಗ್ತದೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಸರಿಯಾದ ರೀತಿಯಲ್ಲಿ ನೀವು ಮಾಡಿರುವಂತ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ಕರ್ನಾಟಕದ ಜನತೆಗೆ ಕೊಡಬೇಕು. ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಭಾವನೆಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಎನ್ನುವ ಒಂದು ಹೇಳಿಕೆಯನ್ನು ನಿನ್ನೆ ನೀವು ಕೊಟ್ಟಿದ್ದೀರಿ. ಕೋಮು ಅಂದ್ರೆ ಯಾರು ಅಂತ ಸ್ಪಷ್ಟ ಮಾಡಬೇಕು. ನೀವು ನಿಮ್ಮ ಮನಸ್ಸೇ ಒಂದು ರೀತಿಯ ಜಿಹಾದಿ ಮನಸ್ಸು. ಕೋಮು ಭಾವನೆಯನ್ನ ಸೃಷ್ಟಿ ಮಾಡುವವರು ಯಾರು ಅಂತ ನೀವು ಆಲೋಚನೆ. ಯಾವಾಗ ಕಾಂಗ್ರೆಸ್ ಆಡಳಿತ ಬರ್ತದೆ ಆವಾಗ ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಗಲಭೆಗಳನ್ನ ಸೃಷ್ಟಿ ಮಾಡುವಂತದ್ದು, ಈ ಜಿಲ್ಲೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡುವಂತದ್ದು, ಎಲ್ಲ ಸಂಗತಿ ಕಾಲಕ್ಕೆ ಕಾಂಗ್ರೆಸ್ ಆಡಳಿತ ಬಂದಾಗ ಆಗಿದೆ ಹೊರತು ಯಾವತ್ತೂ ಕೂಡ ಈ ಜಿಲ್ಲೆಯ ಜನ ಅಶಾಂತಿಯಿಂದ ಅಥವಾ ಇಲ್ಲಿಯ ನೆಮ್ಮದಿಯ ವಾತಾವರಣ ಹಾಳು ಮಾಡಲಿಕ್ಕೆ ಇಚ್ಛಿಸುವವರಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಮತ್ತು ಶೈಕ್ಷಣಿಕವಾಗಿ ಮುಂದುವರೆದಿರುವವರು ಮತ್ತು ಈ ಜಿಲ್ಲೆಯ ಸರ್ಕಾರ ಬಿಟ್ಟು ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆಗಳನ್ನ ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿರುವವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಈ ಜಿಲ್ಲೆಯ ಬಗ್ಗೆ ಒಟ್ಟು ತಾತ್ಸರವಾಗಿ ಮಾತಾಡುವಂತದನ್ನ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಬಿಡಬೇಕು. ಈ ಜಿಲ್ಲೆಯಲ್ಲಿ ಕರಾವಳಿಯ ಸ್ವಾಭಿಮಾನದ ಮತ್ತು ಶಕ್ತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಪ್ರಾರಂಭ ಆದ ಬ್ಯಾಂಕ್ಗಳೇ ಇಡೀ ರಾಷ್ಟ್ರದಲ್ಲಿ ಇರುವಂತದ್ದು. ಒಂದ್ಸಲ ನೆನಪು ಮಾಡಬೇಕು ನೀವು. ಪ್ರಿಯಾಂಕ ಖರ್ಗೆ ಅವರಿಗೆ ಒಂದ್ಸಲ ನೆನಪು ಮಾಡಬೇಕು. ಈ ಜಿಲ್ಲೆಯಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಪ್ರಾರಂಭ ಆದ ಬ್ಯಾಂಕ್ಗಳೇ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತದ್ದು. ನಮ್ಮ ಜಿಲ್ಲೆಯಲ್ಲೇ 8 ಮೆಡಿಕಲ್ ಕಾಲೇಜ್ ಇದೆ. ನಿಮ್ಮ ಕಲಬುರಗಿಯಲ್ಲಿ ಎಷ್ಟಿದೆ ಸ್ವಾಮಿ? ನೀವು ಮೆಡಿಕಲ್ ಕಾಲೇಜ್ ನಿಮ್ಮ ಕಲಬುರಗಿಯಲ್ಲಿ ಎಷ್ಟು ಲೆಕ್ಕ ಇದೆ ಅಂತ ಕೊಟ್ಟು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನೀವು ಮಾತಾಡಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ. ದೇಶದಿಂದ ವಿದೇಶದಿಂದ ಕೂಡ ಎಲ್ಲಿ ಶಿಕ್ಷಣ ಅಂದ್ರೆ ಅದು ಮಂಗಳೂರಿಗೆ ಬರುವಂತ ವಾತಾವರಣ ಇದೆ. ಮಂಗಳೂರಲ್ಲಿ ಶಿಕ್ಷಣ ತಗೊಳ್ಳಿಕ್ಕೆ ಇಡೀ ದೇಶ ವಿದೇಶದಿಂದ ಬರ್ತಾರೆ. ನಿಮ್ಮ ಕಲಬುರಗಿಗೆ ಬರ್ತಾರ? ನೀವು ಕಲಬುರಗಿಯನ್ನ ಯಾವ ತರ ಕಟ್ಟಿ ಬೆಳೆಸಿದ್ದೀರಿ? ಇದಕ್ಕೆಲ್ಲ ಉತ್ತರ ಕೊಡುವಂತದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರು ಮತ್ತು ನ್ಯಾಯಯುತವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಈ ಜಿಲ್ಲೆಯಲ್ಲಿ ಉದ್ಯಮ ಸೃಷ್ಟಿ ಮಾಡುವಂತದ್ದು,
ಅದು ನಿಮ್ಮ ಸಹಕಾರದಿಂದ ಆದದಲ್ಲ. ಈ ಜಿಲ್ಲೆಯಲ್ಲಿ ಸ್ವಾಭಿಮಾನಿಗಳಾಗಿ ಇಲ್ಲಿ ಉದ್ಯಮವನ್ನು ಪ್ರಾರಂಭ ಮಾಡುವವರಿದ್ದಾರೆ, ಉದ್ಯೋಗ ಸೃಷ್ಟಿ ಮಾಡುವವರ ತುಂಬಾ ಜನ ಇದ್ದಾರೆ. ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆ ಮಾಡಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಅನೇಕ ಜನಪ್ರತಿನಿಧಿಗಳು ಕೂಡ ಅವರದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೀವು ಕೇವಲ ಬಿಜೆಪಿ ಮಾತ್ರ ಇಲ್ಲಿ ಜನಪ್ರತಿನಿಧಿ ಆದದ್ದಲ್ಲ. ನಿಮ್ಮ ಲೆಕ್ಕದಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಥವಾ ಬೇರೆ ಬೇರೆ ಪಾರ್ಟಿಯಿಂದ ಬಿಜೆಪಿಯಿಂದ ಯಾರು ಜನಪ್ರತಿನಿಧಿ ಆಗಿದ್ದಾರೆ, ನಿಮ್ಮ ಲೆಕ್ಕದಲ್ಲಿ ಯಾರೂ ಇಲ್ಲಿ ಕೆಲಸವೇ ಮಾಡಲಿಲ್ಲ, ನಿಮ್ಮಾಗಿ ಸುಮ್ಮನೆ ಕೂತ್ಕೊಂಡದ್ದು ಅಂತ ನಿಮ್ಮ ಅನಿಸಿಕೆ ಇರ್ಬೋದು. ನಿಮ್ಮ ಕಲಬುರಗಿ ತರ ಅಲ್ಲ, ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಎಲ್ಲ ಪಾರ್ಟಿಯ ಜನಪ್ರತಿನಿಧಿಗಳು ಕೂಡ ಈ ಜಿಲ್ಲೆಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆಗಳನ್ನ ಮಾಡುವುದರ ಮುಖಾಂತರ ಇಲ್ಲಿಗೆ ದೇಶ ವಿದೇಶದಿಂದ ಜನ ಬರ್ತಾ ಇದ್ದಾರೆ, ವಿದ್ಯೆಗಾಗಿ ಬರ್ತಾ ಇದ್ದಾರೆ, ಉದ್ಯೋಗಕ್ಕಾಗಿ ಬರ್ತಾ ಇದ್ದಾರೆ ಮತ್ತು ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸವನ್ನ ಈ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಸಾಕಷ್ಟು ಉದ್ಯೋಗ ಕೊಡುವಂತ ಸಂಸ್ಥೆಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದೆ ಅನ್ನೋದನ್ನ ನೀವು ಮರಿಬಾರದು. ನಿಮ್ಮ ಜಿಲ್ಲೆಯಲ್ಲಿ ಒಂದ್ಸಲ ಆಲೋಚನೆ ಮಾಡಿ. ಗೋವಿಂದರಾವ್ ಸಮಿತಿ ಇತ್ತೀಚೆಗೆ ಕೊಟ್ಟಿರುವಂತ ವರದಿಯಲ್ಲೇ ಇದೆ. ನಿಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದ್ಸಲ ನೀವು ಅದನ್ನ ಪರಿಶೀಲನೆ ಮಾಡಿ. ನಿಮ್ಮ ರಾಜ್ಯದಲ್ಲಿ ಅತಿ ಹಿಂದುಳಿದ ವರ್ಗದ ಜಿಲ್ಲೆಯಲ್ಲಿ ಕಲಬುರಗಿ ಕೂಡ ಪಟ್ಟಿಯಲ್ಲಿದೆ ಅನ್ನೋದನ್ನ ನೀವು ಮರೆತು ಮಾತಾಡ್ತಾ ಇದ್ದೀರಿ. ನೀವು ಮಂತ್ರಿ, ನಿಮ್ಮ ತಂದೆ ಮಂತ್ರಿ, ನಿಮ್ಮ ತಂದೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಿಮ್ಮ ಕುಟುಂಬವೇ ಎಲ್ಲ ಅಲ್ಲಿ ಮಂತ್ರಿ ಮತ್ತೊಂದು ಆಗುದಿದ್ರೆ ನಿಮ್ಮ ಕುಟುಂಬವೇ ಆಗುದು. ಈ ತರ ನಿಮ್ಮ ಕೈಯಲ್ಲಿರುವಂತಹ ಸಂದರ್ಭದಲ್ಲಿ ಕೂಡ ನಿಮ್ಗೆ ಕಲಬುರಗಿಯನ್ನು ಅಭಿವೃದ್ಧಿ ಮಾಡದವರು ಮಂಗಳೂರಿನ ಬಗ್ಗೆ ಮಾತಾಡ್ತೀರಿ, ಮಂಗಳೂರಿನ ಸ್ವಾಭಿಮಾನದ ಬಗ್ಗೆ ಮಾತಾಡ್ತೀರಿ, ಮಂಗಳೂರಿನ ಜನತೆಯ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದೀರಿ. ಇದನ್ನ ಅತ್ಯುಗ್ರ ಶಬ್ದದಲ್ಲಿ ನಾನು ಪಾರ್ಟಿ ಕಡೆಯಿಂದ ಖಂಡಿಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಸಂಸದರು, ನಮ್ಮ ಶಾಸಕರು ಎಲ್ಲರೂ ಕೂಡ ನಿಮ್ಮ ಹಾಗೆ ಮಾಡಲಿಲ್ಲ. ನಿಮ್ಮ ಎಲ್ಲ ಅಧಿಕಾರ ನಿಮ್ಮ ಕೈಯಲ್ಲಿ ಇದ್ದುಕೊಂಡು ಕೂಡ ನೀವು ಏನೂ ಮಾಡ್ಲಿಕ್ಕೆ ಆಗದ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಆದ್ರೆ ನಮ್ಮ ಜಿಲ್ಲೆಯ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಹಿಂದೆ ಯಾರೆಲ್ಲ ಆಗಿದ್ರು ಎಲ್ಲರೂ ಕೂಡ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನ್ಯಾಯಯುತವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಕುಡಿಯುವ ನೀರಿನ ವಿಷಯ ಬಂದಾಗ ಅಥವಾ ಬೇರೆ ಬೇರೆ ಮೂಲಭೂತ ಸೌಕರ್ಯ ಏನೆಲ್ಲ ಈ ಜಿಲ್ಲೆಗೆ ಆಗಬೇಕು ಇದರ ಬಗ್ಗೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಕೆಲಸ ಮಾಡುವಂತದ್ದು ಮಾಡಿದ್ದಾರೆ. ಇಲ್ಲಿರುವ ರೀತಿಯಲ್ಲಿ ಒಂದು ಕುಡಿಯುವ ನೀರಿನ ಯೋಜನೆ ಸಮೇತ ಕಲಬುರಗಿಯಲ್ಲಿ ಇಲ್ಲ ಎನ್ನುವುದನ್ನು ನಿಮ್ಮ ಮುಂದೆ ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ಕರಾವಳಿ ಜಿಲ್ಲೆಯ ಜನರ ಬಗ್ಗೆ, ಕರಾವಳಿ ಜಿಲ್ಲೆಯ ಶಿಸ್ತುಬದ್ಧ ಜೀವನದ ಬಗ್ಗೆ ನೀವು ಒಟ್ಟು ಕೋಮುವಾದದ ಅಣೆಪಟ್ಟಿ ಕಟ್ಟುವಂಥದ್ದು, ಇಲ್ಲಿ ಅಭಿವೃದ್ಧಿಯೇ ಆಗಲಿಲ್ಲ ಎನ್ನುವುದು, ಇದೆಲ್ಲ ಮಾತಾಡೋದನ್ನ ಪ್ರಿಯಾಂಕಾ ಖರ್ಗೆ ಅವರು ನಿಲ್ಲಿಸಬೇಕು. ನಿಮ್ಗೆ ಇನ್ನೊಂದು ನೆನಪು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇಡೀ ರಾಜ್ಯದ ಬೆಂಗಳೂರು ಬಿಟ್ರೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡುವಂತ ಜಿಲ್ಲೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದನ್ನ ನಿಮ್ಗೆ ಮತ್ತೆ ನೆನಪು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಜಿಲ್ಲೆಯಿಂದ ನೀವು ಎಷ್ಟು ತೆರಿಗೆಯನ್ನ ತಗೊಳ್ತೀರಿ, ಒಂದ್ಸಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೇಳಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಷ್ಟು ತೆರಿಗೆ ನೀವು ಕೇಂದ್ರಕ್ಕೆ ದೂರ ಆಗ್ತೀರಿ, ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಷ್ಟು ತೆರಿಗೆ ತಗೊಳ್ತೀರಿ, ಅದಕ್ಕಿಂತ ಎಷ್ಟು ಪಟ್ಟು ಇಲ್ಲಿ ಅಭಿವೃದ್ಧಿಗೆ ಹಣ ಕೊಡ್ತೀರಿ, ಇದು ಕೂಡ ನೀವು ಲೆಕ್ಕ ಕೊಡಿ. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಕೀಳಾಗಿ ಮಾತಾಡುವಂತ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿಯ ಮಾತುಗಳನ್ನ ನಿಲ್ಲಿಸಬೇಕು. ಒಟ್ಟು ನಮ್ಮ ಸಂಘದ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ. RSS ಅಂದ್ರೆ ದೆವ್ವ, ಬಿಜೆಪಿ ಅಂದ್ರೆ ದೆವ್ವದ ನೆರಳು ಅಂತ ಹೇಳಿದ್ದಾರೆ, ನಿನ್ನೆ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ನಾನು ಅವರಿಗೆ ಹೇಳಿಕೆ ಇಚ್ಛೆ ಪಡ್ತೇನೆ. ನಂಗೆ ಗೊತ್ತಿಲ್ಲ, ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರು ಈಗ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ನನ್ಗೆ ಅನಿಸುವುದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರ ಕೆಳಗೆ ಇವರು ಕೆಲಸ ಮಾಡುವವರು. ನನ್ಗೆ ಅನಿಸುವುದು ಇವರು ಅಧ್ಯಕ್ಷರಾದ್ರೂ ಕೂಡ ಇವರು ಯಾವುದೇ ಕಾರಣಕ್ಕೆ ಯಾವುದೇ ನಿರ್ಣಯ ತಗೊಳ್ಳುವ ಹಾಗಿಲ್ಲ. ಇವರು ಯಾವುದಿದ್ರು ನಮ್ಮ ರಾಜ್ಯದ ವಿಷಯ ಬಂದಾಗ ಕೂಡ ಹೈಕಮಾಂಡ್ ಅಂತ ಹೇಳ್ತಾರೆ. ನಂಗೆ ಅನಿಸುವುದು ನಿಮ್ಮ ಹೇಳಿಕೆ ನಿಮ್ಮ ತಂದೆಗೆ ಏನಾದ್ರು ಹೇಳಿದ್ದೀರಾ ನೀವು? ಅವರ ನೆರಳು ಅಂತ ಹೇಳಿದ್ದೀರಾ? ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ನೆರಳು ನನ್ನ ತಂದೆ ಅಂತ ಏನಾದ್ರು ಹೇಳಿದ್ದೀರಾ? ಈ ತರ ನನಗೆ ಅನಿಸುದು. ಯಾಕಂದ್ರೆ ನಿಮ್ಮ ಹೇಳಿಕೆ ನೋಡುವಾಗ ಆತರ ಅನಿಸ್ತದೆ. ಭಾರತೀಯ ಜನತಾ ಪಾರ್ಟಿ ಆಗ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗ್ಲಿ, ಅದು ಅತ್ಯಂತ ಪ್ರಬಲವಾಗಿ ಸಂಘಟನೆ ಇಡೀ ದೇಶದಲ್ಲಿ ಎಷ್ಟು ವಿಸ್ತಾರವಾಗಿ ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಅದರದೇ ಆದ ರೀತಿ ನಿಯಮ ರಿವಾಜ್ಗಳಿದೆ.
ಆ ಕಾರಣಕ್ಕೋಸ್ಕರ ಇವತ್ತು ದೇಶದಲ್ಲಿ ಆಡಳಿತ ಮಾಡುವ ನಿಟ್ಟಿನಲ್ಲಿ ನಮ್ಮ ದೇಶದ ಸರ್ಕಾರ ಬಂದಿದೆ ಮತ್ತು ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗಟ್ಟಿಯಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂತ ಒಂದು ತಂಡ ರಚನೆ ಆಗಿದೆ. ಇದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿಜೆಪಿ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು ಸಾಮಾನ್ಯ ಪ್ರಿಯಾಂಕಾ ಖರ್ಗೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ನೋಂದಣಿ ಬಗ್ಗೆ ಕೂಡ ಹೇಳಿದ್ದಾರೆ, ನೀವು ಕೇಳದೆ ನಾನೇ ಹೇಳ್ತೇನೆ. ನೋಂದಣಿ ಬಗ್ಗೆ ಹೇಳಿದ್ದಾರೆ. ನನಗೆ ಸಂಘಕ್ಕೆ ಯಾವ ನೋಂದಣಿ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಸಂಘಟನೆ ಯಾವ ತರ ಕೆಲಸ ಮಾಡ್ತಾ ಅಂದ್ರೆ, ನಿಮ್ಗಾದ್ರೆ ನ್ಯಾಷನಲ್ ಹೆರಾಲ್ಡ್ ಇದ್ದು ಅಥವಾ ಬೇರೆ ಬೇರೆ ಭ್ರಷ್ಟಾಚಾರದಿಂದ ಹಣ ಬರ್ಲಿಕ್ಕೆ ಎಲ್ಲ ಒಂದು ನೋಂದಣಿಯ ಸಂಸ್ಥೆ ಬೇಕಾದಿತ್ತು. ನಮ್ಗೆ ಅದು ಅಗತ್ಯ ಇಲ್ಲ. ಭಾರತೀಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಕೂಡ ಸ್ವಯಂ ಸೇವಕರ ಬಡ ವರ್ಗದ ಸ್ವಯಂ ಸೇವಕರ ಎಲ್ಲ ದೇಶಾಭಿಮಾನಿ ರಾಷ್ಟ್ರಾಭಿಮಾನಿ ಸ್ವಯಂ ಸೇವಕರ ಆಧಾರದ ಮೇಲೆ ನಡೀತದೆ ಹೊರತು ಅದಕ್ಕೆ ಯಾವುದೇ ಮೂಲದ ಹಣದ ಅವಶ್ಯಕತೆ ಇಲ್ಲ. ಹಣ ಎಲ್ಲಿ ಬೇಕು ಅಲ್ಲಿ ಸ್ವಯಂ ಸೇವಕರು ಕ್ರೋಢೀಕರಣ ಮಾಡಿಕೊಂಡು ಸಂಘಟನೆ ಮತ್ತು ಸಾಮಾಜಿಕ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಇಷ್ಟೇ ಅಲ್ಲಿಂದ ಬರಬೇಕು ಇಲ್ಲಿಂದ ಬರಬೇಕು ಅಂತ ಯೋಚನೆ ಇಲ್ಲ. ನಿಮ್ಮ ಹೇಳಿಕೆ ನಿಮ್ಮದೇ ಸಂಘಟನೆ ಬಗ್ಗೆ ನೀವು ಹೇಳಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಈಗಾಗಲೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ನ್ಯಾಷನಲ್ ಹೆರಾಲ್ಡ್ ಅಂತ ಸಂಘಟನೆಯಿಂದ ಆ ಒಂದು ಹಣ ಪಡ್ಕೊಂಡು ಇವತ್ತು ಕುಖ್ಯಾತಿ ಮಾಡಿರುವಂತ ಕಾಂಗ್ರೆಸ್ನ ಬಗ್ಗೆ ಅಥವಾ ಕಾಂಗ್ರೆಸ್ಸಿಗರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ನಮ್ಮ ಸಂಘಟನೆ ಬಗ್ಗೆ ಹೇಳುವ ಯಾವುದೇ ನೈತಿಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತದ ಮೇಲೆ ಅದರೊಂದಿಗೆ ಸಮಸ್ಯೆ. ರಾಷ್ಟ್ರೀಯ ಸ್ವಯಂ ಸೇವಕದ ಸಿದ್ಧಾಂತ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಮೂಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ದೇಶ ಮೊದಲ ಅನ್ನೋದು ಸಿದ್ಧಾಂತ. ಆ ಸಿದ್ಧಾಂತದ ಬಗ್ಗೆ ಅವರಿಗೆ ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೋಸ್ಕರ ಅವರು ನಿಮ್ಗೆ ಗೊತ್ತಿದೆ, ನಾವು ಅದನ್ನು ಪ್ರತಿ ತಿಂಗಳಿಂದ ಈಗ ಏನೋ ಅಲ್ಲಿ ಇದಾಗ್ತದೆ, ಕ್ಯಾಬಿನೆಟ್ ರೀಶಫಲ್ ಆಗ್ತದೆ. ರಾಹುಲ್ ಗಾಂಧಿಗೆ ಬಕೆಟ್ ಇಡುವಂತ ಒಂದು ಯತ್ನದ ಒಂದು ಭಾಗವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬೈದ್ರೆ ರಾಹುಲ್ ಗಾಂಧಿ ಖುಷಿಯಾಗಿ ಇವರಿಗೆ ಏನಾದ್ರು ಒಳ್ಳೆ ಒಂದು ಸೀಟನ್ನು ಕೊಡಬಹುದು ಅನ್ನುವಂಥ ಪ್ರಯತ್ನದಲ್ಲಿ ಅವರಿದ್ದಾರೆ. ಮಂಗಳೂರಿನ ಬಗ್ಗೆ ಕೋಮವಾದಿಗಳು ಅಲ್ಲಿಂದಾಗಿ ಅದು ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಂಬರ್ 1 ಸೇಫೆಸ್ಟ್ ಸಿಟಿ ಇನ್ ಇಂಡಿಯಾ ಇಸ್ ಬ್ಯಾಂಗ್ಳೂರ್. ವರ್ಲ್ಡ್ಸ್ 50th ಸೇಫೆಸ್ಟ್ ಸಿಟಿ ಇಸ್ ಬ್ಯಾಂಗ್ಳೂರ್. ಇದು ಯಾರೋ ಒಂದು ರಾಜಕೀಯ ಶಕ್ತಿಗಳು ಯಾರೋ ಬಂದು ಅವ್ರ ಅಡ್ಮಿನಿಸ್ಟ್ರೇಷನ್ ಮಾಡಿ ಆಗಿದ್ದಲ್ಲ. ಇಲ್ಲಿನ ಕಲ್ಚರ್, ಇಲ್ಲಿನ ಸಂಸ್ಕಾರ ಸಂಸ್ಕೃತಿ ಆಗಿದೆ. ಅದಕ್ಕೋಸ್ಕರ ನಾವು ಸೇಫೆಸ್ಟ್ ಸಿಟಿಯಿಂದ ಇಂಡಿಯಾ ಕೆಲವು ಇದರ ಸಮೀಕ್ಷೆಯಲ್ಲಿ ಬರ್ತದೆ. ಎರಡನೇದಾಗಿ ಅದರ್ ದನ್ ಟ್ಯಾಕ್ಸ್ ಹೈಯೆಸ್ಟ್ GDP GSTP ರೇಟ್ ಇರೋದು ಅದರ್ ದನ್ ಮಂಗಳೂರಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಿದೆ, IT ಕಂಪನಿದ ಇನ್ವೆಸ್ಟ್ಮೆಂಟ್, ಪ್ರೈವೇಟ್ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಆಗ್ತಿದೆ. ಕಂಟಿನ್ಯೂಸ್ ಆಗಿ ವರ್ಕ್ ಸ್ಪೇಸಸ್ ಓಪನ್ ಆಗ್ತಾ ಇದೆ. ಸಾವಿರ ಸಂಖ್ಯೆಯಲ್ಲಿ ಇಲ್ಲಿ IT ಕಂಪನಿಯಲ್ಲಿ ಪ್ರೈವೇಟ್ ಎಂಟಿಟೀಸ್ ಮಾಡಿದಂತ IT ಕಂಪನಿಯಲ್ಲಿ ಕೆಲಸ ಮಾಡುವಂತವರು ಇದ್ದಾರೆ. ನಾವು ಇವ್ರ ಹತ್ರ ಒಂದು IT ಪಾರ್ಕ್ ಅನ್ನ ಮಾಡಿ ಅಂತ ಹೇಳಿದ್ರು, ಅನೌನ್ಸ್ ಮಾಡಿದ್ರೆ IT ಪಾರ್ಕ್ ಮಾಡ್ತೇವೆ ಮಂಗಳೂರಲ್ಲಿ ಅಂತ. ನನ್ನ ಕ್ಷೇತ್ರದಲ್ಲಿ IT ಪಾರ್ಕ್ ಅನ್ನ ಒಂದು 3-3.5 ಎಕರೆ ಜಾಗ ಮಾತ್ರ ಇರೋದು, ದೊಡ್ಡದಲ್ಲಿ ಮಾಡಿ ಅಂತ ಹೇಳಿದ್ರೆ ಇಲ್ಲ, ಅದರಲ್ಲಿ ಫಸ್ಟ್ ಮಾಡ್ತೇವೆ ಅಂತ ಹೇಳಿ. ಆ IT ಪಾರ್ಕ್ ಇನ್ನೂ ಸರಿಯಾದ ಟೆಂಡರ್ ಡಾಕ್ಯುಮೆಂಟ್ ಅನ್ನ ಸರಿಯಾಗಿ ಮಾಡುವಂತ, ನಾನು ಅಸೆಂಬ್ಲಿ ಒಂದ್ಸಲ ಎತ್ತಿದ್ದೇನೆ, ಇನ್ನೂ ಸಹ ಟೆಂಡರ್ ಡಾಕ್ಯುಮೆಂಟ್ ಅನ್ನ ಸರಿಯಾಗಿ ಸರಿಪಡಿಸಿ ಮಂಗಳೂರಿಗೆ ಆಗುವಂತ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಪ್ರಿಯಾಂಕರ್ಗೆ ಅಂತ ಆಗ್ಲಿಲ್ಲ. ಮತ್ತು ಅವರು ಈ ರೀತಿಯ ಮಾತುಗಳನ್ನ ಆಡ್ತಾ ಇರ್ತಾರೆ. ಕೋಮುವಾದಿಗಳು ಯಾರು ಅನ್ನೋದನ್ನು ಅವರು ಡಿಫೈನ್ ಮಾಡಿದ್ರೆ ನಮ್ಗೆ ಒಳ್ಳೆದಾಗ್ತಾ ಇತ್ತು. ಅವ್ರು ಈಗ ಯಾರ ಬಗ್ಗೆ ಮಾತಾಡ್ತಾರೆ? ಅವರು ವೋಟ್ ಬ್ಯಾಂಕ್, ಒಂದು ದೊಡ್ಡ ವೋಟ್ ಬ್ಯಾಂಕ್ ಇದ್ದದ್ದು, ಕೋಮುವಾದಿಗಳಲ್ಲಿ ಜಾಸ್ತಿ ಇರುವಂತ ವೋಟ್ ಬ್ಯಾಂಕ್ ಇದೆ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಥವಾ ಬೇರೆಯವ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರಾ ಅನ್ನೋದು ನಮಗೆ ಪ್ರಶ್ನೆ. ನಮಗೆ ಮಾತ್ರ ಮಂಗಳೂರಿನ ಇಂಪ್ರೂವ್ಮೆಂಟ್ಗೆ, ಮಂಗಳೂರಿನ ಡೆವಲಪ್ಮೆಂಟ್ಗೆ ಅವ್ರದ್ದು ಯಾವುದೇ ಒಂದೇ ಒಂದು ಕೊಡುಗೆ ಇಲ್ಲ. ಅವರ ಡಿಪಾರ್ಟ್ಮೆಂಟ್ ಪರ್ಸೆಂಟೇಜ್ ನ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕಿ ಹೋಗಿದೆ, ಇನ್ನೂ ಸಹ ಸಿಕ್ಕಿ ಬಿದ್ದಿದೆ. ನಮಗೇನು ಫಂಡ್ಸ್ ಅನ್ನ ಎಲ್ಲ ಅಲಾಟ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಸಹ ಎಲ್ಲೂ ಸಹ ಸರಿಯಾಗಿ ಫಂಡ್ಸ್ ರಿಲೀಸ್ ಮಾಡ್ತಾ ಇಲ್ಲ. ಅದೊಂದು ದೊಡ್ಡ ಮಾಫಿಯಾನೇ ಇದೆ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ. ಮತ್ತೊಂದಿನ ಅದನ್ನು ಹೇಳ್ತೇವೆ. ಈಗ ಮಾತ್ರ ಅವರು ಈ ರೀತಿ ಮಾತಾಡೋದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಸಿಕ್ಕಲ್ಲಿ ನೋಡದಲ್ಲಿ ಅಟ್ಯಾಕ್ ಮಾಡೋದು, ನಾನು ಅದನ್ನ ರಿಜಿಸ್ಟ್ರೇಷನ್ ಮಾಡಿಸ್ತೇನೆ, ಅದನ್ನ ನಾನೇ ಮಾಡಿಸ್ತೇನೆ ಅನ್ನುವಂತ ಮಾತಾಡ್ತಾ ಹೇಳಿದ್ದಾರೆ. ಅವ್ರಿಗೆ ಅಷ್ಟು ತಾಕತ್ತು ಇಲ್ಲ, ಅವರ ಹಿರಿಯರಿಗೂ ಆಗ್ಲಿಲ್ಲ,
ಅವ್ರು ಯಾರಿಗೆ ಈಗ ಬಕೆಟ್ ಹಿಡಿತಾ ಇದ್ದಾರೆ, ರಾಹುಲ್ ಗಾಂಧಿ ಇರ್ಬೋದು ಅಥವಾ ಅವರ ತಂಗಿಯ ಹೆಸರನ್ನ ತಾನು ಇಟ್ಕೊಂಡು ಏನು ನಡೆದಾಡ್ತಾ ಇದ್ದಾರೆ, ಇದರಿಂದ ಅದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ರಿಜಿಸ್ಟ್ರೇಷನ್ ಅನ್ರಿಜಿಸ್ಟರ್ಡ್ ಅದಕ್ಕೆ ನಮ್ಮ ಆಕ್ಟ್ ಅಲ್ಲಿ ಲೀಗಲ್ ಸಿಸ್ಟಮ್ ಅಲ್ಲಿ ಅವಕಾಶ ಇದೆ. ಲೀಗಲ್ ಸಿಸ್ಟಮ್ ಅಲ್ಲಿ ಏನು ಅವಕಾಶ ಇದೆ ಅದರ ಪ್ರಕಾರನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಂದುವರಿತಾ ಇದೆ. ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿ ಇಲ್ಲಿಗಲ್ ವಿಷಯ ಅದರಲ್ಲಿ ಇಲ್ಲ. ಅದನ್ನು ಕ್ಲಾರಿಫೈ ಮಾಡ್ಲಿಕ್ಕೆ ಸಹ ಈ ಜನ ಹೋಗುದಿಲ್ಲ, ಅದ್ರ ಬಗ್ಗೆ ಮಾತಾಡೋ ಸಹ ಇಲ್ಲ. ಸೊ ನಾವು ಅದನ್ನು ಈ ರೀತಿಯ ಒಂದು ಬೇಜವಾಬ್ದಾರಿ ಹೇಳಿಕೆ ಕರಾವಳಿ ಪ್ರದೇಶದ ಮೇಲೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕರ ಮೇಲೆ ಏನು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ನಾವು ಅದನ್ನು ಖಂಡಿಸ್ತೇವೆ. ಕ್ಷಮೆಯನ್ನ ಕೇಳಬೇಕು. ಅವರು ವೋಟರ್ಸ್ ಇಲ್ಲಿ ಇದ್ದಾರೆ, ನಾವು ಮಾತ್ರ ಅಲ್ಲ, ಬಿಜೆಪಿ ಅವ್ರು ಮಾತ್ರ ಅಲ್ಲ, ಅವರು ವೋಟರ್ಸ್ ಕರಾವಳಿ ಪ್ರದೇಶದಲ್ಲಿ ಇದ್ದಾರೆ. ಅವ್ರ ಮಾತಿಗೆ ಅವ್ರ ಕ್ಷಮೆಯನ್ನ ಯಾಚಿಸ್ಬೇಕಂತ ನಮ್ಮ ಕೋರಿಕೆ.